ದಿನೇ ದಿನೇ ಏರಿಕೆವಾಗ್ತಲೇ ಇದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ದಿನೇ ದಿನೇ ಏರಿಕೆವಾಗ್ತಿರುವಂತಹ ಈ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಭಾರತೀಯರಿಗೆ ಯಾಕಿಷ್ಟು ಇಷ್ಟಿದ್ರೂ ಕೂಡ ಚಿನ್ನ ಮತ್ತು ಬೆಳ್ಳಿ ಇಂಪಾರ್ಟೆಂಟ್ ಅನ್ನೋದು ಏರಿಳಿತ ಆಗ್ತಾನೆ ಇದೆ. ಆದ್ರೂ ಕೂಡ ಭಾರತೀಯರಿಗೆ ಚಿನ್ನದ ಮೇಲೆ ಅದೇನೋ ವ್ಯಾಮೋಹ. ಯಾಕೆ ಭಾರತೀಯರಿಗೆ ಚಿನ್ನ ಹಾಗೂ ಬೆಳ್ಳಿ ಇಂಪಾರ್ಟೆಂಟ್ ಅನ್ನೋದು? ಅತಿ ಹೆಚ್ಚು ಚಿನ್ನ ಬಳಸುವಂತಹ ದೇಶ ಅಂದ್ರೇನೆ ಅದು ಭಾರತ. ಚಿನ್ನದ ಬಳಕೆಯಲ್ಲಿ ನಮ್ಮ ದೇಶಕ್ಕೆ ಮೊದಲ ಸ್ಥಾನವಿದೆ. ಆದರೆ ಭಾರತದಲ್ಲಿನ ಚಿನ್ನದ ಪ್ರಮಾಣ ತುಂಬಾ ಕಮ್ಮಿ ಇದೆ. ಈವರೆಗೆ 2,20,000 ಟನ್ ಚಿನ್ನ ಗಣಿಗಾರಿಕೆಯಾಗಿರುವಂಥದ್ದು. ಯುರೋಪ್ ಮತ್ತು ಅಮೆರಿಕ ದೇಶಗಳ ಹತ್ತಿರ ಹೆಚ್ಚಿಗೆ ಇದೆ ಚಿನ್ನ. ವಿದೇಶಿ ವಿನಿಮಯಕ್ಕೂ ಬಳಸಲಾಗ್ತಿದೆ ಗೋಲ್ಡ್. ಸೊ ಏರಿಳಿತವಾಗ್ತಿರೋ ಚಿನ್ನ ಅದೇನೇ ಇರಲಿ, ಹೆಂಗಿದ್ರೂ ಭಾರತೀಯರಿಗೆ ಚಿನ್ನದ ಮೇಲಿನ ವ್ಯಾಮೋಹ ಕಮ್ಮಿ ಆಗೋದಿಲ್ಲ. ಜೊತೆಗೆ ಚಿನ್ನ ಬೆಳ್ಳಿ ಅಂದ್ರೆ ಭಾರತೀಯರಿಗೆ ಒಂದು ಸೆಕ್ಯೂರಿಟಿ ಅನ್ನೋ ರೀತಿಯಲ್ಲಿ ಹೇಳಲಾಗುತ್ತೆ. ಜೊತೆಗೆ ಮನೆಯಲ್ಲೂ ಕೂಡ ಅದೇ ಪಾಠ ಆಗುತ್ತೆ, ಚಿನ್ನ ಇದ್ರೆ ಮುಂದಿನ ಭವಿಷ್ಯಕ್ಕಾಗತ್ತೆ, ತೆಗೆದಿಟ್ಕೊಳ್ಳಿ ಅಂತ. ಹಾಗಾಗಿ ಅತಿ ಹೆಚ್ಚು ಚಿನ್ನವನ್ನ ಬಳಸುವ ದೇಶ ಅಂದ್ರೆ ಭಾರತ. ಅದರಲ್ಲೂ ಕೂಡ ಚಿನ್ನದ ಬಳಕೆಯಲ್ಲಿ ಇಷ್ಟು ಅಗ್ರಸ್ಥಾನದಲ್ಲಿರುವಂತಹ ಭಾರತದಲ್ಲಿ ಚಿನ್ನದ ಪ್ರಮಾಣ ಇರೋದು, ನಿಕ್ಷೇಪಗಳಿರೋದು ತುಂಬಾನೇ ಕಮ್ಮಿ. ಈವರೆಗೂ 2,20,000 ಟನ್ ಚಿನ್ನದ ಗಣಿಗಾರಿಕೆಯಾಗಿದೆ. ಯುರೋಪ್ ಮತ್ತು ಅಮೆರಿಕ ದೇಶಗಳ ಹತ್ತಿರ ಚಿನ್ನ ಹೆಚ್ಚಿಗೆ ಇದೆ. ಹುಟ್ಟಿದ್ರು ಇವತ್ತು ಇದುವರೆಗೂ ಮನುಷ್ಯ ಸುಮಾರು ಒಂದು 2,20,000 ಟನ್ ಚಿನ್ನವನ್ನ ಕಳೆದ ಒಂದು 10,000 ವರ್ಷಗಳಲ್ಲಿ ಗಣಿಗಾರಿಕೆ ಮಾಡಿ ಭೂಮಿಯಿಂದ ತೆಗೆದಿರಬಹುದು ಅನ್ನೋ ಒಂದು ಅಂದಾಜನ್ನ ವಿಜ್ಞಾನಿಗಳು, ಅದನ್ನು ತಜ್ಞರು ಅಭಿಪ್ರಾಯ ಪಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ಚಿನ್ನ ಇವತ್ತಿಗೂ ಕೂಡ ಭಾರತದಲ್ಲಿ ಇದೆ, ಭಾರತೀಯರಲ್ಲಿದೆ. ನಮ್ಮಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಪ್ರತಿ ಸಣ್ಣ ಬಡವನಲ್ಲೂ ಕೂಡ ಒಂದು 25-30 ಗ್ರಾಮ್ ಇದ್ದೇ ಇರ್ತದೆ. ಅದರಲ್ಲೂ ಕೂಡ ಕೆಲವು ಜಾತಿಗಳಲ್ಲಿ, ಕೆಲವು ಧರ್ಮಗಳಲ್ಲಿ, ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಮದುವೆ ಅಂತ ಹೋದಾಗ ಆ ಮದುವೆಯ ಪ್ರಮಾಣವನ್ನು ಅಳೆಯುವಂಥದ್ದೇ ಚಿನ್ನ ಮತ್ತು ಬೆಳ್ಳಿಲಿ. ಪ್ರತಿಯೊಂದು ಶಾಸ್ತ್ರದಲ್ಲೂ ಕೂಡ ಚಿನ್ನ ಬೆಳ್ಳಿಯನ್ನು ಬಳಸ್ತಾ ಹೋಗ್ತಾರೆ. ಪ್ರಮುಖವಾಗಿ ತಾಳಿ ಸರ ಅಥವಾ ತಾಳಿಲೇ 3-4 ಥರದ ತಾಳಿಗಳನ್ನು ನೋಡ್ತೀವಿ, ಬೇರೆ ಬೇರೆ ಆಭರಣಗಳನ್ನು ಬಳಸ್ತಾ ಹೋಗ್ತೀವಿ. ಚಿನ್ನ ಇಲ್ಲದೆ ಇದ್ದರೆ ಮದುವೆನೇ ನಡೆಯಲ್ಲ, ನಾಮಕರಣ ನಡೆಯಲ್ಲ. ಈವನ್ ಯಾರು ಮೃತ ಹೊಂದಿದರೆ ಅವರ ಪರವಾಗಿ ಸುವರ್ಣದಾನ ಅಂತ ಕೂಡ ಮಾಡುವಂಥ ಪದ್ಧತಿ ನಮ್ಮಲ್ಲಿದೆ. ಅಂದರೆ ಹುಟ್ಟಿದ್ರೂ ಚಿನ್ನ ಬೇಕು, ಸತ್ರೂ ಚಿನ್ನ ಬೇಕು. ಹಾಗಾಗಿ ಇವತ್ತು ಅತಿ ಹೆಚ್ಚು ಚಿನ್ನವನ್ನು ಬಳಕೆ ಮಾಡುವಂಥ ದೇಶ ಭಾರತ, ಮೊದಲನೇ ಸ್ಥಾನದಲ್ಲಿರ್ತದೆ ನಮ್ಮ ಭಾರತ. ಆದರೆ ಚಿನ್ನದ ಏನು ಪ್ರಮಾಣ ಏನೈತೆ ನಮ್ಮ ಹತ್ರ, ಆ ಪ್ರಮಾಣ ನಮ್ಮ ಹತ್ರ ತುಂಬ ಕಡಿಮೆ ಇದೆ. ಯುರೋಪ್ಗಳಲ್ಲಿ ಮತ್ತು ಅಮೇರಿಕಾದ ಹತ್ರ ಜಾಸ್ತಿ ಚಿನ್ನ ಇದೆ. ಮತ್ತು ನಾವು ಪ್ರತಿಯೊಂದು ದೇಶದಿಂದನೂ ಚಿನ್ನವನ್ನು ಆಮದು ಮಾಡ್ಕೋತಾ ಬರ್ತಾ ಇದ್ದೀವಿ. ನಾವು ವಿದೇಶಿ ವಿನಿಮಯವನ್ನು ಕೊಡುವಂಥದ್ದಕ್ಕೂ ಕೂಡ ಚಿನ್ನವನ್ನು ಬಳಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಚಿನ್ನ ಅತ್ಯಂತ ಪ್ರಮುಖವಾದಂತಹ ಒಂದು ವಸ್ತುವಾಗಿದೆ. ಇವತ್ತು ಇದುವರೆಗೂ ಮನುಷ್ಯ ಸುಮಾರು ಒಂದು 2,20,000 ಟನ್ ಚಿನ್ನವನ್ನು ಕಳೆದ ಒಂದು 10,000 ವರ್ಷಗಳಲ್ಲಿ ಗಣಿಗಾರಿಕೆ ಮಾಡಿ ಭೂಮಿಯಿಂದ ತೆಗೆದಿರು